ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎದ್ದಿದ್ದೀನಿ, ಇವಾಗ ಎದ್ದಿಲ್ಲ ಆವಾಗಲೇ ಎದ್ದೆ. ಇವಾಗ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ನನ್ನ ತಮ್ಮನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಝೂಡಿಯೋಲಿ ಸೇಲ್ ನಡೀತಾ ಇದೆಯಲ್ಲ, ಸೊ ಝೂಡಿಯೋಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಿ. ಹೋಗ್ತೀನ ಅಲ್ವಾ ಗೊತ್ತಿಲ್ಲ. ಸೊ ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಮ್ಮ ಮನೆಯಿಂದ ಅಲ್ಲಿಂದ ಆಚೆ ಹೋಗಬೇಕು. ಅದನ್ನ ಬಿಟ್ಟು ಸ್ವಲ್ಪ ಬೇರೆ ಕೆಲಸನೂ ಇದೆ. ಸೊ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಹೋಗಿ ಸ್ನಾನ ಮಾಡ್ಕೋಬೇಕು ನಾನು. ಸೊ ಸ್ನಾನ ಮಾಡಿಕೊಂಡು ನನ್ನ ಔಟ್ಫಿಟ್ ಏನು ಹಾಕೋತೀನಿ ಅಂತ ಬಂದು ತೋರಿಸ್ತೀನಿ ನಿಮಗೆ. ಓಕೆನಾ? ಓಕೆ ಬಾಯ್. ಸೊ ಗೈಸ್, ಸ್ನಾನ ಮಾಡಿ ರೆಡಿ ಆಗಿದ್ದಾಯಿತು. ಸ್ನಾನ ಮಾಡಿ ಬಟ್ಟೆ ಹಾಕೊಂಡಿದ್ದೀನಿ, ರೆಡಿ ಆಗಿಲ್ಲ. ಈ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಜಾಕೆಟ್ ಹಾಕೋತೀನಿ, ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಗಾಡಿ ಓಡಿಸ್ಕೊಂಡು ಹೋಗೋದು ಬೇರೆ. ಇವಾಗ ಫೇಸ್ಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಲಿಪ್ಸ್ಟಿಕ್ ಎಲ್ಲ ಹಾಕೋಬೇಕು. ಸೊ ಏನೇನು ಮಾಡ್ಕೊತೀನಿ ಅಂತ ನಿಮಗೆ ತಿರ್ಗಾ ನಾನು ತೋರ್ಸೋಕ್ಕೆ ಇಷ್ಟ ಅಲ್ಲ. ನಾನೇ ಹಾಕ್ಕೊಂಡ್ಬಿಟ್ಟು ಆಮೇಲೆ ವಾಪಸ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸರಿನಾ? ಈಗೆಲ್ಲ ರೆಡಿ ಆಗಿಬಿಟ್ಟು ಕೂದಲೆಲ್ಲ ಬಾಚ್ಕೊಂಡ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಓಕೆ? ಸೊ ಇವಾಗ ರೆಡಿ ಆಗಿದ್ದೀನಿ ಗಾಯ್ಸ್. ನೋಡಿ, ಜಸ್ಟ್ ಮಾಯ್ಶ್ಚರೈಸರ್, ಲಿಪ್ಸ್ಟಿಕ್, ತಲೆ ಬಾಚ್ಕೊಂಡೆ ಅಷ್ಟೇ, ಬೇರೆ ಏನು ಹಾಕಿಲ್ಲ. ಇದು ಐಲೈನರು, ಕಾಜಲು ಏನೂ ಹಾಕಿಲ್ಲ. ಬಿಕಾಸ್ ಎಲ್ಲ ಸತಿಗೂ ಹಾಕಲ್ಲ, ನಾನು ಹಾಕ್ತೀನಿ, ರೇರ್ ಆಗಿ ಹಾಕ್ತೀನಿ. ಆ್ಯಂಡ್ ಫೌಂಡೇಶನ್, ಕಾಂಪ್ಯಾಕ್ಟ್ ಎಲ್ಲ ಯಾವಾಗ ಒಂದ್ಸತಿ, ದಟ್ಸ್ ನಾಟ್ ಮೈ ಥಿಂಗ್ ಅನ್ನೋ ಥರ. ಮತ್ತು ಬಾಡಿ ಲೋಷನ್ ಹಾಕ್ಕೊಂಡೆ ಅಷ್ಟೇ. ಸೊ ಇವಾಗ ಹೊರಡುವ ಸಮಯ. ಓಲಾ ಬುಕ್ ಮಾಡ್ಕೊತಿದ್ದೀನಿ. ಓಲಾ ಬುಕ್ ಮಾಡಿಕೊಂಡು ನನ್ನ ಗಾಡಿ ನನ್ನ ಫ್ರೆಂಡ್ ಹತ್ರ ಇದೆ, ಅಲ್ಲೋಗಿ ಗಾಡಿ ಇಸ್ಕೊಂಡು ಅಲ್ಲಿಂದ ಹೊರಡ್ಬೇಕು. ಓಕೆನಾ? ಲೆಟ್ಸ್ ಗೋ. ನಾನು ರೆಡಿ ಆಗಿದ್ದೀನಿ. ಇವಾಗ ಓಲಾ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಪ್ಯಾಂಟು ಟಾಪ್ ಮೇಲೆ ಈ ಜಾಕೆಟ್ ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿದೆ ಅಲ್ಲ ಜಾಕೆಟು? ಎಕ್ಸ್ಕ್ಯೂಸ್ ಮೈ ಮಿರರ್, ನನ್ನ ಮಿರರ್ ತುಂಬ ಗಲೀಜಾಗಿದೆ, ಐ ನೋ, ಬಟ್ ಕ್ಲೀನ್ ಮಾಡಬೇಕು. ಈ ವೀಕೆಂಡ್ ಪಕ್ಕ ಮಾಡ್ತೀನಿ. ಆ್ಯಂಡ್ ಈ ಜಾಕೆಟು ಚೆನ್ನಾಗಿದೆ ಅಂತ ತಗೊಂಡಿದ್ದು ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ಹೊರಡುವ ಸಮಯ. ಓಲಾ ಬುಕ್ ಮಾಡ್ತಾ ಇದ್ದೀನಿ. ಓಲಾ ಬುಕ್ ಮಾಡಿಕೊಂಡು ಜುಯ್ ಅಂತ ಹೊರಡೋದು ಅಷ್ಟೇ. ಓಕೆನಾ? ಗುರು, ಈ ಓಲಾ ಸಿಗೋದೇ ಕಷ್ಟ ಗುರು ನನಗೆ. ಈ ಆಟೋಗಳೇ ಬುಕ್ ಆಗಲ್ಲ ಅಂತವೆ, ಅದಕ್ಕೆ ನನಗೆ ಕೋಪ ಬರುತ್ತೆ. ಸರಿ, ಎನಿವೇಸ್ ಆಟೋ ಹತ್ತು ಕೂತ್ಕೊಂಡ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇವಾಗ ಬುಕ್ ಮಾಡ್ತಾ ಇದ್ದೀನಿ ನೋಡಿ, ಬುಕ್ ಮಾಡ್ತಾ ಇದ್ದೀನಿ. ಸೊ ಬುಕ್ ಮಾಡ್ತಾ ಇದ್ದೀನಿ, ನಿಮಗೆ ತೋರಿಸ್ಬೋದು ಲೊಕೇಶನ್. ಬುಕ್ ಆಗಿದೆ. ಸೊ ಓಕೆ, ಸಾರಿ, ಬಾಯ್. ಬಾಯ್ ಎಲ್ಲ ಇಲ್ಲ, ವಾಪಸ್ ಬರ್ತೀನಿ. ಇವಾಗ ಆಟೋ ಹತ್ಕೋಬೇಕು. 2 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾರೆ ಅಂತ ತೋರಿಸ್ತಾ ಇದೆ. ಸದ್ಯಕ್ಕೆ ಬಂದರೆ ಸಾಕು. ಮುಂಚೆ ಎಲ್ಲ ಆಟೋದವರು ಕಾಲ್ ಮಾಡಿಬಿಟ್ಟು ಮೇಡಮ್ ಕ್ಯಾನ್ಸಲ್ ಮಾಡಬೇಡಿ ಅನ್ನೋರು. ಇವಾಗ ನಾವು ಅವ್ರನ್ನ ಕಾಲ್ ಮಾಡಿಬಿಟ್ಟು ಸರ್ ಕ್ಯಾನ್ಸಲ್ ಮಾಡಿಬಿಡಿ ಪ್ಲೀಸ್ ಅಂತ ಹೇಳ್ಬೇಕು. ಏನು ಪರಿಸ್ಥಿತಿ ಬಂದುಬಿಟ್ಟಿದೆ ನೋಡಿದ್ರಾ? ಸರಿ, ಓಕೆ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಟೋ ಹತ್ತು ಕೂತ್ಕೋಬೇಕು, ನಾನು ಮನೆಯೆಲ್ಲ ಲಾಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ. ಓಕೆನಾ? ಬಾಯ್. ಸೊ ನಾನು ಆಟೋ ಹತ್ಕೊಂಡು ಗಾಡಿ ತೊಗೊಳ್ಳೋಣ ಅಂತ ಹೋದೆ ಗುರು. ಮಳೆ ಅಂದರೆ ಮಳೆ. ಸರಿ, ಗಾಡಿನಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋಗಿ, JP ನಗರ್ ಮೆಟ್ರೋ ಸ್ಟೇಷನಿಂದ ಜಾಲಹಳ್ಳಿಗೆ ಹೋಗೋ ತನಕ ಎಷ್ಟು ಹಿಂಸೆ ಅಂದರೆ ಒಳ್ಳೆ ಹಿಂಸೆ ಅಂದರೆ ಹಿಂಸೆ. ಈ ಮಳೆ ಬಂದುಬಿಟ್ರೆ ಅಂತೂ ಬೇಜಾನು ಹಿಂಸೆ ಆಗೋಗ್ಬಿಡುತ್ತೆ. ಸೊ ಈ ಫೈನಲ್ಲಿ JP ನಗರ್ ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಮೆಟ್ರೋಗೆ ಕಾಯ್ಕೊಂಡು ಕೂತಿದ್ದೆ. ಆ ಟೈಮಲ್ಲಿ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು, ನಿಜವಾಗ್ಲೂ ಹೋಗ್ತೀನಾ ಇಲ್ವಾ ಝೂಡಿಯೋಗೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಫೈನಲ್ಲಿ ಸ್ಟೇಷನ್ ಡ್ರಾಪ್ ಆಯಿತು. ಜಾಲಹಳ್ಳಿ ಇಳ್ಕೊಂಡು ಅಲ್ಲಿ ಬಂದು ನನ್ನ ತಮ್ಮನಿಗೆ ಕಾಯ್ಕೊಂಡು ನಿಂತಿರಬೇಕಾಗಿತ್ತು. ಆ ಮೀನ್ ಟೈಮಲ್ಲಿ ನಾನು ಏನಾದರೂ ತಿನ್ನೋಣ ಅಂತ 5 ಸ್ಟಾರ್ ಚಿಕನ್ಗೆ ಹೋಗಿ 5 ಸ್ಟಾರ್ ಚಿಕನ್ ತೊಗೊಂಡು ತಿಂದೆ. ಅಲ್ಲಿಂದ ನಮ್ಮ ಮನೆಗೆ ಹೋಗಿ ನಮ್ಮ ಪಾಪುನ ನೋಡೋಕ್ಕೆ ಅಂತ ಹೋದೆ. ನೋಡಿ, ಅಲ್ಲಿ ಕೂತಿದ್ದಾಳೆ ಪಾಪು, ಮುದ್ದಾಗಿ ಕೂತಿದ್ಲು. ಆಮೇಲೆ ಝೂಡಿಯೋಗೆ ಹೋದರೆ ಏನು ರಶ್ಶು ಗುರು, ಯಪ್ಪ ಬೇಜಾನ್ ರಶ್ಶು. ಜನನ ಅದು ಮಾರ್ಕೆಟ್ ಥರ ಐತೆ. ಅಲ್ಲಿಂದ ವಾಪಸ್ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನಿಗೆ ಬಂದು ಮೆಟ್ರೋ ಹತ್ತಿ ವಾಪಸ್ ಬರೋಕ್ಕೆ ನಮಗೆ ಮನೆಗೆ 9 ಗಂಟೆ ಆಗೋಯಿತು. ಏನೇನೋ ಪರ್ಚೇಸ್ ಮಾಡಿದೆ. 149ಗಿದೆ, 120, 149, 299, 499 ಮ್ಯಾಕ್ಸಿಮಮ್ ಇರೋದು. ನೀವು ಹೋಗಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪರ್ಚೇಸ್ ಮಾಡಿ. ಓಕೆನಾ? ಬಾಯ್.
ಝೂಡಿಯೋನಲ್ಲಿ ಶಾಪಿಂಗ್ ಮಾಡಿಕೊಂಡು ಇವಾಗ ಮನೆಗೆ ಬಂದೆ. ಊಟ ಮಾಡುವ ಸಮಯ. ಊಟ ಮಾಡಿಕೊಂಡು ಮಲ್ಕೋತೀನಿ. ಝೂಡಿಯೋಲಿ ಏನೇನು ತೊಗೊಂಬಂದೆ ಅಂತ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.